ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಲ್ಲಿ ಎಲ್ಲಾದರೂ ಒಂದು ಒಳ್ಳೆ ಊಟ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ನಾವು ನಿಮಗೊಂದು ರೆಸ್ಟೋರೆಂಟ್ ಅನ್ನು ತೋರಿಸ್ತೀವಿ. ಅಲ್ಲಿಗೆ ಹೋದ್ರೆ ನೀವು ಕಡಿಮೆ ಬೆಲೆಯಲ್ಲಿ ರುಚಿಕರವಾದ ಊಟವನ್ನು ಮಾಡಬಹುದು. ಯಾವುದಾ ರೆಸ್ಟೋರೆಂಟ್ ಅನ್ನೋ ಕುತೂಹಲನ ಈ ರಿಪೋರ್ಟ್ ನೋಡಿ. ನಮ್ ಸಿಟಿಲಿ ಹೊಸದಾಗಿ ಶುರುವಾಗಿರೋ ಚರ್ಚ್ ಸ್ಟ್ರೀಟ್ ನಲ್ಲಿರೋ ಚಟ್ನಿ ಚಾಂಗ್ ರೆಸ್ಟೋರೆಂಟ್ ಇದು. ಇಲ್ಲಿ ಚೈನೀಸ್ ಮತ್ತು ಇಂಡಿಯನ್ ಫುಡ್ ಸಿಗುತ್ತೆ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಿಗೆ ಇದೊಂದು ಸ್ವರ್ಗ. ಕಡಿಮೆ ಬೆಲೆಯಲ್ಲಿ ಸುಮಾರು 55 ವೆರೈಟಿ ಖಾದ್ಯಗಳನ್ನ ಸವಿಯಬಹುದು. This is the latest buffet restaurant to open in Bangalore. We call it Chutney Chang. Why we call it Chutney Chang? Because there's a mix of Indian food, which is the chutney part, and there's a mix of Chinese cuisine, which comes the Chang part. So together we call it Chutney Chang. And it's the best, the longest, and the newest concept to happen in Bangalore city. ಇಲ್ಲಿ ನೋ ಡ್ರಿಂಕ್ಸ್ ಮತ್ತು ನೋ ಸ್ಮೋಕಿಂಗ್. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಬಂದು ಮಸ್ತ್ ಮಜಾ ಮಾಡ್ತಾರೆ. ಚಟ್ನಿ ಚಾಂಗ್ ನಲ್ಲಿ ಸಿಗೋದು ಬರೀ ಬುಫೆ. ಲಂಚ್ ಮತ್ತು ಡಿನ್ನರ್ ಬುಫೆಗೆ ಇದು ತುಂಬಾ ಹೆಸರು ಮಾಡಿದೆ. ಬಿಸಿ ಬಿಸಿ ಜಿಲೇಬಿ, ಮೋಮೋಸ್, ಚಾಟ್ಸ್ ಮತ್ತು ತವಾ ಫಿಶ್ಗೆ ಇದು ತುಂಬಾ ಫೇಮಸ್. There's a buffet going on here. The seafood was excellent. I loved it. There are many desserts over here. I loved it. It's wonderful. I keep coming here quite often. The spread is amazing over here. If you see the spread, it's like they have so many. If you visit any other buffet in the town, I don't think so anywhere they provide so much of the variety. So I think then the price wise also it's what we say, reasonable, the best that you can in the price. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಮಿಡ್ ನೈಟ್ ಡಿನ್ನರ್ ಕೂಡ ಶುರುವಾಗಲಿದೆ. ಮಧ್ಯರಾತ್ರಿ ಹೊಟ್ಟೆ ಹಸಿರೋರ್ಗೆ ಇದೊಂದು ಪರ್ಫೆಕ್ಟ್ ಜಾಗ. ಕಡಿಮೆ ಬೆಲೆಯಲ್ಲಿ ಬಗೆ ಬಗೆಯ ಖಾದ್ಯಗಳು ಮತ್ತು ಚೈನೀಸ್ ಹಾಗೂ ಇಂಡಿಯನ್ ಖಾದ್ಯಗಳನ್ನ ಸವಿಯಬೇಕು ಅಂದ್ರೆ ಒಮ್ಮೆ ಚಟ್ನಿ ಚಾಂಗ್ ರೆಸ್ಟೋರೆಂಟ್ಗೆ ಭೇಟಿ ನೀಡಿ. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸ್ಯಾಂಡಲ್ವುಡ್ಗೆ ಹೊಸ ತಾರೆಯ ಎಂಟ್ರಿ ಆಗಿದೆ. ಟಾಲಿವುಡ್ನಲ್ಲಿ ಸೌಂದರ್ಯದ ಕಂಪು ಬೀರಿದ ಈ ಬೆಡಕಿ ಈಗ ಕನ್ನಡದಲ್ಲಿ ತನ್ನ ವಯ್ಯಾರ ತೋರಲು ಬಂದಿದ್ದಾಳೆ. ಸಹಾನ ಸಸೇವಿಚೆನೋ ಸಹಾರಾ ಪುವೈ ಪೂಚೆನೋ. ಇವಳು ನಿಮ್ಗೆ ನೆನಪಿರ್ಬೇಕಲ್ವಾ? ರಜನಿಕಾಂತ್ ಜೊತೆ ಶಿವಾಜಿ ಚಿತ್ರದಲ್ಲಿ ಹಾಟ್ ಆಗಿ ಕಾಣಿಸಿಕೊಂಡಾಕೆ. ಹೆಸರು ನೆನಪಾಗ್ತಿಲ್ವಾ? ಹೌದ್ ಕಣ್ರಿ, ಶ್ರೇಯಾ ಸರಣ್. ಈಗ ಈ ವೆರಿ ಬ್ಯೂಟಿಫುಲ್ ನಟಿ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ರಾಜಮನೆತನದ ಇಂದಿನ ಸ್ಥಿತಿಗತಿ ಆಧಾರಿತ ಚಂದ್ರ ಚಿತ್ರದಲ್ಲಿ ಈಕೆ ನಟಿಸ್ತಿದ್ದಾಳೆ. ಮಕ್ಕಳ ಪ್ರೀತಿ ಪ್ರೇಮದ ಕಥೆಯನ್ನ ಹೊಂದಿರೋ ಈ ಚಿತ್ರದಲ್ಲಿ ಪ್ರೇಮ್ಗೆ ಈಕೆ ಜೋಡಿ ಹಕ್ಕಿ. ಚಿತ್ರದ ಫೋಟೋಶೂಟ್ ಬೆಂಗಳೂರಿನಲ್ಲಿ ನಡೆಯಿತು. ಅಲ್ಲಿ ರಾಜ ಇರಲಿಲ್ಲ, ಬದಲಿಗೆ ರಾಣಿ ಅಷ್ಟೇ ವಯ್ಯಾರ ತೋರ್ತಿದ್ಲು. It's an interesting role. It's a story of a princess never been told before. It has more to do than just running around the trees or just look pretty and stand in a corner. It has a lot of emotions. There's a craft this character has. ಸೂಪರ್ ಸ್ಟಾರ್ ರಜನಿಕಾಂತ್ ರಂತಹ ದೊಡ್ಡ ನಟರ ಜೊತೆ ಅಭಿನಯಿಸಿದ ಶ್ರೇಯಾ ಮೊದಲ ಬಾರಿಗೆ ಕನ್ನಡದಲ್ಲಿ ಕಾಣಿಸಿಕೊಳ್ತಿದ್ದಾಳೆ. ರೂಪಾ ಅಯ್ಯರ್ ಆಕ್ಷನ್ ಕಟ್ ಹೇಳಿದ್ದಾರೆ. ನಾನು ಬೇರೆ ಗಿಮಿಕ್ ಮಾಡೋಕ್ಕೆ ಇಲ್ಲೊಂದು ಅಲ್ಲೊಂದು ಮಾಡ್ತಾ ಇಲ್ಲ. ನನ್ನ ಚಿತ್ರನೇ ರಾಜಮನೆತನದ್ದು ಅಂತ ಹೇಳಿದಾಗ ಅದಕ್ಕೆ ಪೂರಕವಾಗಿರುವಂಥದ್ದು ಮತ್ತು ಸನ್ನಿವೇಶಕ್ಕೆ ಯಾವ್ಯಾವ ರೀತಿ ಬೇಕು ಅನ್ನೋದ್ರ ಪ್ರಕಾರನೇ ನಾನು ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಆಸೆಪಟ್ಟು ನನಗೆ ಶ್ರೇಯಾ ಶರಣ್ಯ ಬೇಕು ಅಂತ ಅವರನ್ನೇ ಆಸೆಪಟ್ಟು ಹೀರೋಯಿನ್ ಕರ್ಕೊಂಡ್ಬಂದಿದ್ದೆ. ಚಿತ್ರದಲ್ಲಿ ಮಿಂಟು ಎಂಬ ಗಿಣಿರಾಮನು ಇದ್ದಾನೆ. ಫೋಟೋಶೂಟ್ ಸಖತ್ತಾಗಿ ಬಂದಿದೆ. ಚಿತ್ರ ಹೇಗಿರುತ್ತೋ ಕಾದು ನೋಡಬೇಕು. ಫಿಲ್ಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.